ನಮಸ್ಕಾರ ರೀ. ಈ ಸೆಷನ್ದೊಳಗೆ ನಾವು ರೌಟರ್ ಹೆಂಗೆ ಯೂಸ್ ಮಾಡೋದು. ರೌಟರ್ ಅಂದ್ರೆ ಇಸ್ ನಥಿಂಗ್ ಬಟ್ ಏನು ನಿಮ್ದು ಬ್ರೌಸರ್ದೊಳಗೆ ಮ್ಯಾಗ ಯು ಆರ್ ಎಲ್ ಬರ್ತೈತಲ್ಲ, ಸೊ ಅದು ಅಡ್ರೆಸ್ ಅಂತಿರಲ್ಲ, ಅದಕ್ಕೆ ನಾವು ರೌಟರ್ ಅಂತೀವಿ. ಸೊ ಅದನ್ನು ನೀವು ಸರ್ವರ್ದೊಳಗೆ ಹೆಂಗೆ ಸೆಟಪ್ ಮಾಡ್ಬೇಕು. ಸೊ ದಟ್ ಇಸ್ ಕಾಲ್ಡ್ ಆಸ್ ಆನ್ ಎ ಪಿ ಐ ಆಲ್ಸೋ. ಅದಕ್ಕೆ ನೀವು ಎ ಪಿ ಐ ಅಂತೀರಿ. ಅದನ್ನು ನೀವು ಫ್ರಂಟ್ ಎಂಡ್ನೊಳಗೆ ನೀವೇನು ಮಾಡ್ತೀರಿ, ಆ ಎ ಪಿ ಐನ ಹಿಟ್ ಮಾಡ್ತೀರಿ. ಹಿಟ್ ಮಾಡೋಣ ಆ ಎಂಡ್ ಪಾಯಿಂಟ್. ರೌಟರ್ ಈಸ್ ನಥಿಂಗ್ ಬಟ್ ಎಂಡ್ ಪಾಯಿಂಟ್ ತಲೆಗೆ ಇಟ್ಕೊಂಡ್ಬಿಡ್ರಿ. ಅದನ್ನು ನಾವು ಹೆಂಗೆ ಕ್ರಿಯೇಟ್ ಮಾಡೋದು. ಸೊ ಅದನ್ನು ಕ್ರಿಯೇಟ್ ಮಾಡಿ ಆಮೇಲೆ ನಾವು ಏನು ಒಂದು ಎ ಪಿ ಐನ ಡಿಫಾಲ್ಟ್ ಎ ಪಿ ಐನ ಹೆಂಗೆ ಕಾಲ್ ಮಾಡೋದು ಅಂಥೇಳಿ ಈ ಸೆಷನ್ದೊಳಗೆ ನಾವು ನೋಡೋಣ. ಸೊ ವೆಲ್ಕಮ್ ಟು ದಿಸ್ ಸೆಷನ್. ಈಗ ನಾನು ನಂದು ಆಲ್ರೆಡಿ ಐ ಆಮ್ ಕ್ರಿಯೇಟೆಡ್ ಎನ್ ಫೋಲ್ಡರ್, ಹೌದ್ರೆ. ಸೊ ಇಲ್ಲಿ ಹಲೋ ವರ್ಲ್ಡ್ ಅಂತ ಇಟ್ಟೀನಿ. ಸೊ ನಿಮ್ದೊಂದು ಫೋಲ್ಡರ್ ಕ್ರಿಯೇಟ್ ಮಾಡಿದ್ಮ್ಯಾಗ ಅಲ್ಲಿಗೆ ಹೋಗ್ರಿ. ಸೊ ಓಪನ್ ವಿತ್ ವಿಜುವಲ್ ಸ್ಟುಡಿಯೋ ಕೋಡ್ ಮಾಡಿರಿ. ಸೊ ನಿಮ್ಗೆ ಗೊತ್ತಿದ್ದಂಗೆ ದಿಸ್ ಇಸ್ ಅ ಟೋಟಲಿ ಬ್ಲ್ಯಾಂಕ್ ಐತಿ. ಅದಕ್ಕೆ ನಾವು ಕಂಪ್ಯೂಟರ್ ಮುಂದೆ ಕುಂತುಗಳೇನೋ ಗೊತ್ತಾಗಲಿ ಇವ್ರು ನೋಡ್ ಜಿ ಎಸ್ ಮ್ಯಾಗ ವರ್ಕ್ ಮಾಡ್ತಾರಂತೇಳಿ ನಾವು ಹೇಳಬೇಕಾಗೈತಿ. ಈ ಫೋಲ್ಡ್ರ್ನೊಳಗೆ ನಾವು ನೋಡ್ ಜಿ ಎಸ್ ಇನ್ಸ್ಟಾಲ್ ಮಾಡಿ ನಾನು ನೋಡ್ ಜಿ ಎಸ್ಸನ್ನು ಮ್ಯಾಲೆ ವರ್ಕ್ ಮಾಡ್ತೀನಿ ಅಂತ ಹೇಳ್ಬೇಕು. ಸೊ ಹೆಂಗೆ ಮಾಡೋದು. ಸೊ ನಾವು ಪ್ರಿವಿಯಸ್ ವಿಡಿಯೋದೊಳಗೂ ನೋಡಿದ್ವಿ. ಅಗೇನ್ ಅದನ್ನು ಫಸ್ಟ್ ಪ್ರೊಸೆಸ್ ಅದನ್ನು ಕಂಪ್ಲೀಟ್ ಮಾಡಿದ್ಮೇಲೆ ನಾವು ನೆಕ್ಸ್ಟ್ ಹೋಗೋದು. ಸೊ ಗೋ ಫಾರ್ ದ ಟರ್ಮಿನಲ್, ನ್ಯೂ ಟರ್ಮಿನಲ್. ಸೊ ಟರ್ಮಿನಲ್ ಓಪನ್ ಆತ. ಯು ಕ್ಯಾನ್ ಚೆಕ್ ಹಿಯರ್. ನೀವು ನಿಮ್ಮ ಪರ್ಟಿಕ್ಯುಲರ್ ಫೋಲ್ಡರ್ನಾಗ ಅದಿರಲ್ಲ ಅಂತೇಳಿ ಇಲ್ಲಿ ಚೆಕ್ ಮಾಡಿರಿ. ಸೊ ವಿ ಆರ್ ಇನ್ ದ ಪರ್ಟಿಕ್ಯುಲರ್ ಫೋಲ್ಡರ್. ಸೊ ವಿಲ್ ಗೋ ಫಾರ್ ಎನ್ ಪಿ ಎಮ್ ಇನ್ಸ್ಟಾಲ್ ಏನ್ರಿ ಎನ್ ಪಿ ಎಮ್ ಇನಿಟ್. ಈ ಕಮಾಂಡ್ ಹೊಡೆದ್ಮೇಲೆ -y ಅದಕ್ಕಂದ್ರೆ ಇದೇ ಫೋಲ್ಡರ್ನೊಳಗೆ ನಮ್ಮದು ನೋಡ್ ಪ್ಯಾಕೇಜ್ ಮ್ಯಾನೇಜರ್. ಎನ್ ಪಿ ಎಮ್ ಅಂದ್ರೇ ನೋಡ್ ಪ್ಯಾಕೇಜ್ ಮ್ಯಾನೇಜರ್. ಎಲ್ಲ ನಮಗೆ ಬೇಕಾದ ಪ್ಯಾಕೇಜ್ಗಳು ಎಲ್ಲ ಇನ್ಸ್ಟಾಲ್ ಆತ. ಸೊ ಪ್ಯಾಕೇಜ್ ಡಾಟ್ ಜೇಸನ್ ಬಂತು. ಇಲ್ಲೇ ಒಂದು ಸ್ಮಾಲ್ ಮಾಡಿಫಿಕೇಷನ್ ಇಲ್ಲಿ ಟೈಪ್ ಅಂತ ಮಾಡಿರಿ. ಯಾಕಂದ್ರೆ ಬೈ ಡಿಫಾಲ್ಟ್ ಅದು ಕಾಮನ್ ಜೆ ಎಸ್ ಇರ್ತೈತಿ. ಇದನ್ನು ನೀವು ಮಾಡಲೇ ಮಾಡ್ಬೇಕು. ಅಂದರೆ ಇಂಪೋರ್ಟ್ ಅಂತೇಳಿ ಕೀವರ್ಡ್ ಯೂಸ್ ಮಾಡ್ತೀವಲ್ಲ. ಸೊ ಅದರ ಪರ್ಪಸ್ ಸಂಬಂಧ ನಾವು ಇಲ್ಲಿ ಪ್ಯಾಕೇಜ್ ಡಾಟ್ ಜೇಸನ್ದೊಳಗೆ ಇದೊಂದು ಮೇನ್ ಕೆಳಗೆ ಇದೊಂದು ಆ್ಯಡ್ ಮಾಡಿದ್ರೆ ಮುಗಿದು ಹೋತ. ನೆಕ್ಸ್ಟ್ ನಮಗೆ ಯಾವ್ದು ರೀ ಇದನ್ನು ಯೂಸ್ ಮಾಡ್ಕೊಳಕ್ಕೆ ನಮಗೆ ಕ್ಲಿಯರ್ ಅಂತ ಮಾಡ್ತೀನಿ. ಟರ್ಮಿನಲ್ ಕ್ಲಿಯರ್ ಮಾಡ್ತೀನಿ. ಸೊ ನಮ್ಮ ನೋಡ್ ಜೆ ಎಸ್ ಯೂಸ್ ಮಾಡ್ಕೊಳಕ್ಕೆ ಒಂದು ಫ್ರೇಮ್ವರ್ಕ್ ಬೇಕಲ್ಲ. ನಮ್ಮ ಫ್ರೇಮ್ವರ್ಕ್ ಯಾವುದೈತಿ, ಎಕ್ಸಾಕ್ಟ್ಲಿ ಎಕ್ಸ್ಪ್ರೆಸ್. ಅದನ್ನು ಹೆಂಗೆ ಇನ್ಸ್ಟಾಲ್ ಮಾಡೋದು, ಎನ್ ಪಿ ಎಮ್ ನೋಡ್ ಪ್ಯಾಕೇಜ್ ಮ್ಯಾನೇಜರ್ನಿಂದ ಇನ್ಸ್ಟಾಲ್ ಮಾಡೋ ಏನು ಎಕ್ಸ್ಪ್ರೆಸ್. ಸೊ ಎಕ್ಸ್ಪ್ರೆಸ್ ಇಸ್ ಇನ್ಸ್ಟಾಲಿಂಗ್, ಇಟ್ ಈಸ್ ಇನ್ಸ್ಟಾಲ್ಡ್. ಓಕೆ, ನಾವೀಗ ಒಂದು ಏನು ಮಾಡೋಣ, ಒಂದು ಫೈಲ್ ಕ್ರಿಯೇಟ್ ಮಾಡೋಣ. ನೋಡ್ರಿ ಇಲ್ಲಿ ಪ್ಲಸ್ಸಿಗೆ ಹೋದರೆ ನ್ಯೂ ಫೈಲ್ ಅಂತೈತಿ. ಸೊ ಯು ಕ್ಯಾನ್ ಗಿವ್ ಎನಿಥಿಂಗ್. ನಾನು ಸರ್ವರ್ ಡಾಟ್ ಜೆ ಎಸ್ ಅಂತ ಕೊಡ್ತೀನಿ. ಬೇಡ ನಾನು ಹಲೋ ಡಾಟ್ ಜೆ ಎಸ್ ಅಂತ ಕೊಟ್ಟರು ನಡೀತೈತಿ. ನಾನು ಹಲೋ ಡಾಟ್ ಜೆ ಎಸ್ ಅಂತ ಕೊಡ್ತೀನಿ. ಇನ್ನು ಮುಂದೆ ಹೆಂಗೆ ಮಾಡೋದು, ಇನ್ನು ಕೋಡ್ ಹೆಂಗೆ ಬರೀದೆ. ಸೊ ಆಲ್ರೆಡಿ ವಿ ಆರ್ ಯೂಸಿಂಗ್ ದ ಎಕ್ಸ್ಪ್ರೆಸ್, ಅದು ಗೊತ್ತೈತಿ. ಸೊ ಇಂಪೋರ್ಟ್ ಈ ಫೈಲ್ನೊಳಗೆ ನಾವು ಏನು ಮಾಡ್ಕೋಬೇಕು, ಎಕ್ಸ್ಪ್ರೆಸ್ಸನ್ನು ತೊಗೊಂಬರ್ಬೇಕು. ಇಂಪೋರ್ಟ್ ಈಸ್ ನಥಿಂಗ್ ಬಟ್ ತೊಗೊಂಬರೋದು, ಹಾಕೊಳ್ಳೋದು. ಇಂಪೋರ್ಟ್ ಎಕ್ಸ್ಪ್ರೆಸ್ ಫ್ರಾಮ್, ಹೌದ್ರೆ, ಎಲ್ಲಿಂದ ಎಕ್ಸ್ಪ್ರೆಸ್ ಅಂದ್ರೆ ಒಂದು ಡಬ್ಬಿನಿಂದ ಇನ್ನೊಂದು ಡಬ್ಬಿಗೆ ನಾವೇನು ಮಾಡ್ದಂಗೆ ಥಿಂಗ್ಸನ್ನು ಹಾಕಿದಂಗೆ ಅಷ್ಟೇ, ಇದರೊಳಗೆ ಏನೂ ಇಲ್ಲ. ಸೊ ನೆಕ್ಸ್ಟ್ ಒಂದು ಕಾನ್ಸ್ಟೆಂಟ್ ಒಂದು ಆ್ಯಪ್ ಅಂತೇಳಿ ಒಂದು ಏನು ಮಾಡ್ತೀನಿ, ಅಪ್ಲಿಕೇಶನ್ ರೆಡಿ ಮಾಡ್ತೀನಿ. ಅದಕ್ಕೆ ನಾವೇನು ಮಾಡ್ತೀನಿ, ಎಕ್ಸ್ಪ್ರೆಸ್ ಅನ್ನೋದು ಇನಿಷಿಯಲೈಜೇಷನ್ ಮಾಡ್ತೀನಿ. ಈಗ ನಮ್ಮದು ಅಪ್ಲಿಕೇಶನ್ ಇನಿಷಿಯಲೈಜೇಷನ್ ಆತ. ಈಗ ನಮಗೇನು ಬೇಕು ರೀ, ರೌಟ್ರ್ ಕಾನ್ಸೆಪ್ಟ್ ಬೇಕಾಗೈತಿ. ಸೊ ಐ ವಿಲ್ ಸೇ ಕಾನ್ಸ್ಟ್ ರೌಟರ್. ನೋಡಿರಿ ರೌಟ್ರ್ ನೀವೇನು ಬೇಕಾದ್ರೆ ಬರೀಬೋದು. ಯು ಕ್ಯಾನ್ ಯೂಸ್ ರೌಟ್ಸ್ ಅಂತಲೂ ಮಾಡ್ಬೋದು, ರೌಟ್ರ್ ಅಂತಲೂ ಮಾಡ್ಬೋದು, ಏನು ಬೇಕಾದ್ ಮಾಡಿರಿ. ಈಕ್ವಲ್ ಟು ಎಕ್ಸ್ಪ್ರೆಸ್ ಕಾಲ್ ಮಾಡಿ ಡಾಟ್ ರೌಟರ್. ಈ ಮೆಥಡನ್ನು ನೀವು ಇದಕ್ಕೆ ಇನಿಷಿಯಲೈಜೇಷನ್ ಮಾಡ್ಬೇಕು, ಹೌದ್ರೆ. ಸೊ ಈಗ ನಮ್ದು ಆ್ಯಪ್ ಆಗೈತಿ. ಫಸ್ಟ್ ಆ್ಯಪ್ ಡಾಟ್ ಲಿಸನ್ ಮೆಥಡ್ ಕಾಲ್ ಮಾಡೋನು. ಈ ಮೆಥಡ್ನೊಳಗೆ ನಾವು ಪೋರ್ಟ್ ಕಳ್ಸೋಣ. ನಮ್ದು ಯಾವ ಪೋರ್ಟ್ನಾಗ ನಮ್ಮ ಸರ್ವರ್ ರನ್ ಆಗ್ಬೇಕು, 5000 ಪೋರ್ಟ್. ಓಕೆ, ಒಂದು ಕಾಲ್ ಬ್ಯಾಕ್ ಫಂಕ್ಷನ್ ಬರೀರಿ. ಸೊ ನಮಗೆ ಇದು ರನ್ ಆಗತ್ತೈತಿಲ್ಲ ಅಂತ ತಿಳ್ಕೊಳಕ್ಕೆ ಒಂದು ಕನ್ಸೋಲ್ ಲಾಗ್. ಇದು ಇಟ್ಸ್ ಅವರ್ ಪರ್ಪಸ್, ನಮ್ಮ ಪರ್ಪಸ್ ಸಂಬಂಧ ಅಷ್ಟೇ. ಕನ್ಸೋಲ್ ಡಾಟ್ ಲಾಗ್. ಓಕೆ, ಸರ್ವರ್ ಈಸ್ ರನ್ನಿಂಗ್ ಅಂಡರ್ 5000 ಪೋರ್ಟ್. ಇದನ್ನು ಹಿಂಗೆ ಪೋರ್ಟ್ 5000 ಅಂತ ಬರೀರಿ. ಪೋರ್ಟ್ 5000 ಇದು ಇಷ್ಟ ಬರೋಕೇಶಿಂದ ಏನು ಮಾಡಿರಿ. ಸೊ ಫಸ್ಟ್ ರನ್ ಆಗತೈತಿಲ್ಲ ಚೆಕ್ ಮಾಡೋದು ಹೆಂಗೆ, ನಿಮ್ಗೆ ಆಲ್ರೆಡಿ ಗೊತ್ತೈತಿ. ಸೊ ಹೌ ಯು ಕ್ಯಾನ್ ರನ್ ದಿಸ್ ಹೆಂಗಪ್ಪ ಅಂತಂದ್ರೆ, ದಿಸ್ ಇಸ್ ಅ ಕಮಾಂಡ್. ನಮ್ಮದು ಫೈಲ್ ನೇಮ್ ಏನೈತಿ, ಹಲೋ ಡಾಟ್ ಜೆ ಎಸ್ ಐತಲ್ಲ.
ಸೊ ಯು ಕ್ಯಾನ್ ಸೇ ಹಲೋ ಡಾಟ್ JS. ಇಲ್ಲಿ ನೋಡ್ರಿ ಸರ್ವರ್ ಈಸ್ ರನ್ನಿಂಗ್ ಅಂತ ಬಂತ. ಇಟ್ ಈಸ್ ಎಕ್ಸಾಕ್ಟ್ಲಿ ಏನು ಎಕ್ಸಿಕ್ಯೂಟಿಂಗ್ ಪರ್ಫೆಕ್ಟ್ಲಿ ಅಂತ ಗೊತ್ತಾಯ್ತು. ಈಗ ನಾವು ರೌಟ್ರ್ ಹೆಂಗೆ ಯೂಸ್ ಮಾಡಿ ಒಂದು ಅಡ್ರೆಸ್ ಹೆಂಗೆ API ಹೆಂಗೆ ಕ್ರಿಯೇಟ್ ಮಾಡೋದು. ಸೊ ಯು ಕ್ಯಾನ್ ಯೂಸ್ ದ ರೌಟ್ಸ್ ಅಂತೇನು ನೀವು ಕ್ಲಿಯರ್ ಮಾಡಿರಲ್ಲ, ಅದನ್ನು ಯೂಸ್ ಮಾಡಿರಿ. ಡಾಟ್ ಗೆಟ್ ಗೆಟ್ ಅಂದ್ರೆ ಏನು ತೊಂಬ ಅಂದಂಗೆ ಏನು ಬೈ ಡಿಫಾಲ್ಟ್ ರೌಟ್ರ್ ಇದು. ಡಿಫಾಲ್ಟ್ ರೌಟ್ರ್ ಅಂದರೆ ಯಾವಾಗ ಸರ್ವರ್ ರನ್ ಆಗುತ್ತಲ್ಲ ಇದಕ್ಕೆ ಕಾಲ್ ಆಗ್ಬಿಡ್ತೈತೆ ರೀ. ಇದು ಯಾವ ಮೆಥಡ್ ಇದನ್ನು ಎಕ್ಸಿಕ್ಯೂಷನ್ ಆಗುತ್ತೆ. ಸೊ ಇಲ್ಲಿ ನಾ ಏನು ಮಾಡ್ಬಿಡ್ತೀನಪ್ಪ ಅಂತಂದ್ರೆ ರಿಕ್ವೆಸ್ಟ್ ರೆಸ್ಪಾನ್ಸ್ ಅಂತ 2 ಪ್ಯಾರಾಮೀಟರ್ ಕಳಿಸ್ತೀನಿ. ಯಾವಾಗ ಇದಕ್ಕೆ ರಿಕ್ವೆಸ್ಟ್ ಬರ್ತೈತಲ್ಲ ರೆಸ್ಪಾನ್ಸ್ ಏನಾಗಬೇಕು ಅಂತೇಳಿ ಅಷ್ಟನ್ನು ತಿಳ್ಕೊಬೇಕು ನೀವು. ನೋಡಿರಿ ಇದು ಇಲ್ಲಿಂದ ಡಿಫಾಲ್ಟ್ ರೌಟ್ರ್ ಅಲ್ಲಿ ನೀವು 5000 ಅಂತ ಹೊಡೆದ್ಕೊಳ್ಳೆ ಇಲ್ಲಿಗೆ ಬಂತ ರಿಕ್ವೆಸ್ಟ್ ಬಂತ. ಇನ್ನು ನಾ ಏನು ಮಾಡ್ಬೇಕು, ಇದು ರಿಕ್ವೆಸ್ಟ್ ಬಂದ್ಗಳೇ ನಾವು ರೆಸ್ಪಾನ್ಸ್ ಮಾಡ್ಬೇಕು. ಅದಕ್ಕೆ ರೆಸ್ಪಾನ್ಸ್ ಡಾಟ್ ಸೆಂಡ್. ಓಕೆ, ಐ ವಿಲ್ ಸೇ ಹಲೋ ವರ್ಲ್ಡ್. ನಾವು ಎಲ್ಲದ್ರಾಗೂ ಫಸ್ಟ್ ಬರೀದ ಹಲೋ ವರ್ಲ್ಡ್. ಸೊ ಅದ್ರ ಸಂಬಂಧ ನಾನು ಹಲೋ ವರ್ಲ್ಡ್ ಅಂತ ಬರ್ತೀನಿ. ಅಗೇನ್ ಯು ಕ್ಯಾನ್ ಸ್ಟಾಪ್ ಮಾಡೋಕ್ಕೆ Control+C, ಸರ್ವರ್ ಸ್ಟಾಪ್ ಮಾಡೋಕ್ಕೆ Control+C. ನಾವು ನೋಡ ಹಲೋ ಡಾಟ್ JS. ಓಕೆ, ಸರ್ವರ್ ಇಸ್ ರನ್ನಿಂಗ್. ನೀವು ಇಲ್ಲಿಗೆ ಬರ್ರಿ, ಇಲ್ಲಿ ಲೋಕಲ್ ಹೋಸ್ಟ್ 5000 ಅಂತ ಮಾಡಿರಿ. ಸೊ ಯಾಕಂದ್ರೆ ನಮ್ಮದು ಪೋರ್ಟ್ 3000 ಅಲ್ಲ 5000 ಒಳಗೆ ನಮ್ದು ಸರ್ವರ್ ರನ್ ಆಗತ್ತೈತಿ. ಸೊ ಕ್ಯಾನ್ ಸೇ 5000. ಕೆನಾಟ್ ಗೆಟ್ 5000. ಓಕೆ, ಕೆನಾಟ್ ಗೆಟ್ ರೌಟ್ಸ್ ಎಕ್ಸ್ಪ್ರೆಸ್. ಓಕೆ, ನಾನು ಇಲ್ಲಿ ಏನು ಯೂಸ್ ಮಾಡಿಲ್ಲಪ್ಪ ಅಂತಂದ್ರೆ ಒಂದು ಮಿಡಲ್ ವೇರ್ ಯೂಸ್ ಮಾಡಿಲ್ಲ. ಆ್ಯಪ್ ಡಾಟ್ ಯೂಸ್ ಅಂತ ಮಾಡ್ಬೇಕು. ಸೊ ಇಲ್ಲಿ ರೌಟ್ಸ್ ಇದು ಮಿಡಲ್ ವೇರ್ ಅಂತೀವಿ ನಾವು. ಅದನ್ನು ಅಂದರೆ ನಾವು ಇದನ್ನು ಮಿಡಲ್ ವೇರ್ ಆಗಿ ರೌಟ್ಸನ್ನು ಯೂಸ್ ಮಾಡಂಥೇಳಿ ನಾವು ಸಾಫ್ಟ್ವೇರ್ಗೆ ಹೇಳಬೇಕು. ಸೊ ಈಗ ನೋಡೋಣ ಮಿಡಲ್ ವೇರ್ ಯೂಸ್ ಆಗೈತಿ. ಸೊ 5000 ಅಗೇನ್ ಲೋಕಲ್ ಹೋಸ್ಟ್ 3000 ಅಲ್ಲ 5000 ಕೆನಾಟ್ ಗೆಟ್. ಅಗೇನ್ ಎರರ್ ಬರ್ತಿರ್ತಾವೆ. ಸೊ ರೌಟ್ಸ್ ಎಕ್ಸ್ಪ್ರೆಸ್ ಡಾಟ್ ರೌಟ್ಸ್. ಓಕೆ, ಈಗ ನೋಡೋಣ. ಅಗೇನ್ ಕೆನಾಟ್ ಗೆಟ್ ರೌಟ್ಸ್ ಯೂಸ್ ಮಾಡೀನಿ. ಎಕ್ಸ್ಪ್ರೆಸ್ ರಿಕ್ವೆಸ್ಟ್ ರೆಸ್ಪಾನ್ಸ್ ಹಲೋ ವರ್ಲ್ಡ್ ರೆಸ್ಪಾನ್ಸ್ ಡಾಟ್ ಸೆಂಡ್. ವೇರ್ ಇಟ್ ಇಸ್ ಗೋಯಿಂಗ್ ರಾಂಗ್. ಆ್ಯಪ್ ಡಾಟ್ ಯೂಸ್ ರೌಟ್ಸ್. ಓಕೆ, ನಾನು ಇದನ್ನು ಸೇವ್ ಮಾಡಿ ರೀರನ್ ಮಾಡ್ಬೇಕು ಇದನ್ನು. ಐ ಥಿಂಕ್ ಇಟ್ಸ್ ವರ್ಕ್ ಫೈನ್ ನಾವು. ಸಿ ಹಲೋ ವರ್ಲ್ಡ್ ನೋಡ್ರಿ, ನಾವು ಮಾಡುವತ್ನಾಗ ಎರರ್ ಇಸ್ ಕಾಮನ್ ತಿಳ್ಕೊಂಬಿಡ್ರಿ. ನಾವು ಎರರ್ ಬಂತಂದ್ರೆ ವಿ ಆರ್ ಡೂಯಿಂಗ್ ಸಮಥಿಂಗ್ ನ್ಯೂ ಅಂತೇಳಿ ತಿಳ್ಕೊಬೇಕು. ಅಂದ್ರೆ ನಾವು ಕೋಡಿಂಗ್ ಬರೋಕ್ಕೆ ಸಾಧ್ಯ ಆಗುತ್ತೆ. ಎರರ್ ಬಂದ್ಗಳೇ ಅಂಜಿದ್ರೆ ಕೆಲಸ ಆಗಿಲ್ಲ. ಸೊ ಈಗ ಇದನ್ನು ಸ್ವಲ್ಪ ಬೋಲ್ಡ್ ಮಾಡಿ ತೋರಿಸ್ಬೇಕಂದ್ರೆ ಯು ಕ್ಯಾನ್ ಯೂಸ್ ದ H1. ನೋಡಿರಿ ಇಲ್ಲೇ H1 ಅಂತೇಳಿ ಯೂಸ್ ಮಾಡಿರಿ. ಇಲ್ಲಿ H1 ಟ್ಯಾಗ್ ಯೂಸ್ ಮಾಡಿರಿ. ನೋಡಿ ಭಾಳ ಈಸಿ ಐತಿದೆ. ಸೊ ಈ H1 ಟ್ಯಾಗ್ ಯೂಸ್ ಮಾಡ್ಬೇಕು. H1 ಟ್ಯಾಗ್ ಯೂಸ್ ಮಾಡಿದರೆ ಸೊ ಇಟ್ಸ್ ವರ್ಕಿಂಗ್. ಇಲ್ಲ ಎದಕ್ಕಿಲ್ಲ ಅಂತ ನಿಮ್ಗೆ ಗೊತ್ತಾಗೈತಿ. ಸೊ ನಾ ಏನು ಮಾಡ್ಬೇಕು, ಇದನ್ನು ಸರ್ವರ್ ಸ್ಟಾಪ್ ಮಾಡ್ಬೇಕು, ಅಗೇನ್ ರನ್ ಮಾಡ್ಬೇಕು. ಸೊ ಇಲ್ಲಿ ಏನಾಗಬೇಕೈತಿ ಮತ್ತು ಇಟ್ಸ್ ವಿಲ್ ಬಿ ಎಫೆಕ್ಟ್ ನಾವು ನೋಡಿರಿ ಹಲೋ ವರ್ಲ್ಡ್. ಸೊ ಇದಕ್ಕೆ ಒಂದು ಸ್ವಲ್ಪ ಸ್ಟೈಲ್ ಹೆಂಗೆ ಹಾಕೋದು ಹಲೋ ವರ್ಲ್ಡಿಗೆ. ಸೊ ಇಲ್ಲಿ ಸ್ಟೈಲ್ ಹಾಕ್ಬೇಕಂದ್ರೆ ಯು ಕ್ಯಾನ್ ಗೋ ಫಾರ್ ದ ಸಿಂಗಲ್ ಇದಕ್ಕೆ ಹೋಗ್ರಿ, ಕೊಟೇಶನ್ಗೆ ಹೋಗ್ರಿ. ಆಮೇಲೆ ಇಲ್ಲಿ ಸ್ಟೈಲ್ ಅಂತ ಬರೀರಿ. ಗೋ ಫಾರ್ ಅ ಸ್ಟೈಲ್. ಓಕೆ, ಸ್ಟೈಲ್ ಈಕ್ವಲ್ ಟು ಇಲ್ಲಿ ಡಬಲ್ ಕೋಟ್ನೊಳಗೆ. ಸೊ ಇದಕ್ಕೆ ಕಲರ್ ರೆಡ್ ಮಾಡ್ಬೇಕಂದ್ರೆ ಯು ಕ್ಯಾನ್ ಸೇ ಕಲರ್. ಹೌದ್ರೆ? ಸೊ ರೆಡ್. ಓಕೆ, ಅಗೇನ್ ಏನು ಮಾಡ್ಬೇಕಂದ್ರೆ ಪ್ರೊಸೆಸ್ ಯು ಸ್ಟಾಪ್ Control+C. ನಾವು ಯು ಕ್ಯಾನ್ ರನ್ ಆ್ಯಂಡ್ ಮತ್ತು ಇಲ್ಲಿಗೆ ಹೋಗಿ ಯು ಕ್ಯಾನ್ ರಿಫ್ರೆಶ್. ನೋಡಿರಿ ನಾವು ಇಟ್ ಈಸ್ ಏನು ಹಲೋ ವರ್ಲ್ಡ್ ಅಂತೇಳಿ ರೆಡ್ ಕಲರ್ ಒಳಗೆ ಬಂತು. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಏನು ರೌಟರ್ನ ಹೆಂಗೆ ಯೂಸ್ ಮಾಡ್ಬೇಕು ಮತ್ತು ಹಲೋ ವರ್ಲ್ಡ್ ಫಸ್ಟ್ ಹೆಂಗೆ ನಾವು ಸರ್ವರ್ನಿಂದ ರೆಸ್ಪಾನ್ಸ್ ತೊಗೋಬೇಕಂಥೇಳಿ ಗೊತ್ತಾಗ್ತದೆ. ಮತ್ತು ನೆಕ್ಸ್ಟ್ ವಿಡಿಯೋದೊಳಗೆ ನಿಮ್ಗೆ ಮತ್ತೆ ಭೇಟಿ ಹಾಕ್ತೀನಿ. ಟಿಲ್ ದೆನ್ ಟೇಕ್ ಕೇರ್. ನಮಸ್ತೆ.